ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ಭವನದಲ್ಲಿ ವಿಜೃಂಭಣೆಯಿಂದ 9ನೇ ವರ್ಷ ವಿಶ್ವಕರ್ಮ ಜಯಂತ್ಯೋತ್ಸವ ಆಚರಣೆ ಮಾಡಲಾಯಿತು. ಮೊದಲಿಗೆ ಪಟ್ಟಣದ ವಿಶ್ವಕರ್ಮ ವೃತ್ತ ಪೂಜೆ ಹಾಗೂ ಧರ್ಮ ಧ್ವಜಾರೋಹಣವನ್ನು ಶ್ರೀ ಮಳೆ ರಾಜೇಂದ್ರ ಸ್ವಾಮಿ ಅವರು ನೆರವೇರಿಸಿದರು. ಶ್ರೀ ಕಾಳಿಕಾ ಸಭಾ ಭವನದಲ್ಲಿ ವಿಶ್ವಕರ್ಮ ಭಾವಚಿತ್ರಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣವರು, ಶ್ರೀ ಮಳೆಯ ರಾಜೇಂದ್ರ ಸ್ವಾಮಿ ಸಮಾಜದ ಅಧ್ಯಕ್ಷ ರಾಮು ಬಂಡೇಗೇರಿ ಪೂಜೆ ಸಲ್ಲಿಸಿದರು. ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಮತ್ತು ವೇದಿಕೆ ಮೇಲಿದ್ದ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ದೇವರ ಆಶೀರ್ವಾದ ಸದಾ ಇರಲಿ. ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಮಾತನಾಡಿ, ನನಗೆ ಆಶೀರ್ವಾದ ಮಾಡಿದ ತಮ್ಮ ಸಮಾಜವನ್ನು ಯಾವತ್ತೂ ಕೈಬಿಡುವುದಿಲ್ಲ. ನಿಮ್ಮ ಸಮಾಜದ ಸ್ಮಶಾನ ಭೂಮಿ ಅಭಿವೃದ್ಧಿ ಹಾಗೂ ಇತರೆ ಕೆಲಸಗಳನ್ನು ಕೂಡಲೇ ಮಾಡುತ್ತೇನೆ. ನಿಮಗಾಗಿ ನನ್ನ ಮನೆ ಬಾಗಿಲು ಸದಾ ತೆರೆದಿರುತ್ತೆ ಎಂದರು. ವಿಧಾನಸಭಾ ಚುನಾವಣೆಗೆ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದರೆ ಆ ಆಶೀರ್ವಾದ ನೀವು ಕಲಿತ ಹೆಚ್ಚಿಗೆ ನಾನು ಅಲ್ಲಿ ಬರಬೇಕನ್ನೋ ಒಂದು ಇಚ್ಛೆ ಹಾಕಿ ನಾನು ಬಂದ ಬರ್ತೀನಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅವತ್ತು ನಾನು ಕನ್ನಪ್ಪನ ಹೇಳಿದೆ. ಅದರ ಪ್ರಕಾರ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಇನ್ನೂ ಇವತ್ತು ಭಾಳಷ್ಟು ಕಾರ್ಯಕ್ರಮ ಅದಾವ. ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗಿಲ್ಲ, ಒಂದು 2 ಮಾತು ಮಾತಾಡ್ತೀನಿ. ದೀಡ್ ವರ್ಷ ನಿಮ್ಗೆ ಆಗಲಿ ಸ್ವಲ್ಪ ನಾನು ಈ ಹೇಳಿ ಒಂದು 2-3 ಕೆಲಸ ಹೇಳಿದ್ರು. ಬಟ್ ಸ್ಪಂದನೆ ಮಾಡುವಂದ್ರೆ ಕೆಲಸ ಮಾಡತ್ತೀನಿ. ಇನ್ನೂ ನಾನು 3.5 ವರ್ಷ ಅಧಿಕಾರದಾಗಿರ್ತೀನಿ. ಯಾವಾಗ ಬೇಕಾದಾಗ ನನ್ನ ಮನೆಗೆ ನೀವು ಬರ್ಬೋದು, ಏನೇ ಕೆಲಸದಲ್ಲೂ ಬರ್ಬೋದು. ಇದು ಒಂದು. ಎರಡನೇದು ಆ ವಿಶ್ವಕರ್ಮದ ಹೇಳಿದ್ರೆ ಕಲ್ಲಪ್ಪನವ್ರು ಹೇಳಿದ್ರೆ ವಿಶ್ವಕರ್ಮದ ನಮ್ಗೆ ಒಂದು ಮೂರ್ತಿ ಮಾಡಬೇಕಾಗೈತಿ. ಅಲ್ಲಿ ಜಾಗ ಐತಿ. ಆ ಜಾಗನ ನನಗೆ ನಿಜವಾಗ್ಲೂ ಆ ಜಾಗ ಇದ್ದಿದ್ದ ಬಿಟ್ಟಿದ್ದ ನನಗೆ ಗೊತ್ತಿಲ್ಲ. ಅದ್ರ ಬರುವಂಥ ನಿರ್ಮಾಣದಾಗ ನಮ್ಮ ಅಧ್ಯಕ್ಷರು ಇಲ್ಲೇ ಪುರಸಭೆ ಅಧ್ಯಕ್ಷರು ಅವ್ರ ಜೊತೆ ನಾನು ಮಾತಾಡ್ಕೊಂಡು ಹಂಗೇನಾದರೂ ಜಾಗ ಇತ್ತು ಮಾಡೋಕ್ಕೆ ಅವಕಾಶ ಇತ್ತು ಅಂತಂದ್ರೆ ಅದನ್ನು ಆದಷ್ಟು ಬೇಗ ನಾವು ಕೊಡ್ಕೊಂಡು ಅದರ ನಿರ್ಧಾರ ತಗೊಳ್ತೀವಿ. ಮತ್ತು ಪತ್ತಾರವ್ರು ಒಂದು ಹೇಳಿದರು, ಅದು 17 ಗುಂಟೆ 581 ಸರ್ವೆ ನಂಬರ್ 17 ಗುಂಟೆ ನಮ್ದು ಸ್ಮಶಾನಕ್ಕೆ ಏನಾದ್ರು ತಾವ ಸ್ವಲ್ಪ ಕಂಪೌಂಡ್ ಆಗಿರ್ಬೋದು, ಡಿವರ್ಸ್ ಆಗಿರ್ಬೋದು, ಒಂದು ಇಂತಿಷ್ಟು ದುಡ್ಡು ಸ್ವಲ್ಪ ಕೊಡ್ರಿ ಅಂತ ಕೇಳ್ಕೊಂಡಾಗ ನಾನು ಆ ಒಂದು ಪತ್ರ ನನಗನ್ಸಿದ ಮಟ್ಟಿಗೆ ಒಂದು 4 ತಿಂಗಳ ಹಿಂದ್ರೇ ಆ ಪತ್ರ ಒಂದು ಕೊಡುವಂಥ ಕೆಲಸ ಮಾಡೀನಿ. ಆದರೆ ಇದು ಸ್ವಲ್ಪ ಅಡಚಣೆ ಇರೋದ್ರಿಂದ ಆ ದುಡ್ಡು ಇನ್ನೂ ಬಿಡುಗಡೆ ಆಗಿಲ್ಲ. ಬರುವಂಥ ನಿರ್ಮಾಣದಾಗ ನಿಮಗೆ ಅದನ್ನು 100% ನಿಮ್ಮ ಸ್ಮಶಾನಕ್ಕೆ ನಾನು ಏನಾದರೂ ನೀವು ಕೇಳಿದಿಲ್ಲ, ಪಿವರ್ಸ್ ಆಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ಕುಡಿಯುವಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಮಾಡೇ ಕೊಡ್ತೇನೆ ಅಂತೇಳಿ ಇವತ್ತು ನಿಮ್ಗೆ ನನ್ನ ಕೇಳ್ಕೊಂಡು ಎಲ್ಲರೂ ಕೂಡ ನಮಸ್ಕಾರಗಳನ್ನು ತಿಳಿಸಿ ಎಲ್ಲರಿಗೂ ಇನ್ನೊಮ್ಮೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ನಾನೊಂದು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸರ್ಕಾರ ಆಚರಣೆ ಮಾಡಿದಂಥ 9ನೇ ವಿಶ್ವಕರ್ಮ ಜಯಂತ್ಯೋತ್ಸವ ಮುಂಜಾನೆ ನಾವು ಸುಮಾರು 8 ಗಂಟೆಗೆ ವಿಶ್ವಕರ್ಮ ಸರ್ಕಲ್ ಪೂಜೆ ಮಾಡಿಕೊಂಡು ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ವು. ಅದರ ಜೊತೆಯಾಗಿ ಬೆಳಗ್ಗೆ ಕಾಳಿಕಾ ದೇವಸ್ಥಾನದಲ್ಲಿ ಕೂಡ ಒಂದು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ಹಮ್ಮಿಕೊಂಡೆವು. ವೇದಿಕೆ ಕಾರ್ಯಕ್ರಮ ಆಯಿತು. ಇನ್ನು ಬೃಹತ್ ಮೆರವಣಿಗೆಯನ್ನು ವಿಶ್ವಕರ್ಮ ಫೋಟೋದೊಂದಿಗೆ ಕಲಾತಂಡಗಳ ಮೆರವಣಿಗೆ ಹಮ್ಮಿಕೊಂಡಿದ್ವಿ. ಯಾವ್ಯಾವ ಕಲಾತಂಡ ಭಾಗವಹಿಸ್ತವೆ? ಅವ್ರು ಮಾಡಿದಂಥ ಗೊಂಬಿ ಕುಣಿತಾರೆ. ಇಲ್ಲ, ಅವ್ರು ಮಾಡಿದಂಥದ್ದು ಇದು ಶ್ರೀ ಕಾಳಿಕಾ ದೇವಸ್ಥಾನದ ಹಿಡ್ಕೊಂಡು ಶ್ರೀ ಚನ್ನವೃಕ್ಷೇಂದ್ರ ಮಠ, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ವಿಶ್ವಕರ್ಮ ಸರ್ಕಲ್, ಆಮೇಲೆ ಬಸವೇಶ್ವರ ಸರ್ಕಲ್ದಿಂದ ಒಳ್ಳೆ ರಿಟರ್ನ್ ಮತ್ತೆ ದೇವಸ್ಥಾನಕ್ಕೆ ಬರುತ್ತೆ. ಎಷ್ಟು ಜನ ಕೊಡ್ಬೋದು? ಸುಮಾರು 1000 ಜನ ಭಾಗವಹಿಸ್ಬೋದು ನನ್ನ ನಿರೀಕ್ಷೆ. ತಮ್ಮ ಹೆಸರು? ಕಲ್ಲಪ್ಪ ಬಡಿಗೇರಿ, ನಾಮಿನೇಟೆಡ್ ಮೆಂಬರ್ ಎಕ್ಸ್ ವಿಶ್ವಕರ್ಮ ಅಭಿವೃದ್ಧಿ ನಿಗಮ. ಸಾಯಂಕಾಲ ವಿಶ್ವಕರ್ಮ ಅವರ ಭಾವಚಿತ್ರ ಭವ್ಯ ಮೆರವಣಿಗೆ ಜರುಗಿತು.
ಮೆರವಣಿಗೆಯಲ್ಲಿ ವಿಶ್ವಕರ್ಮ ಸಮಾಜದ ಬಂಧುಗಳು, ಮಕ್ಕಳು, ಮಹಿಳೆಯರು ಸೇರಿದಂತೆ ಇನ್ನು ಹಲವರು ಗಣ್ಯರು, ಮಾನ್ಯರು ಉಪಸ್ಥಿತರಿದ್ದರು. ಶಶಿಧರ್ ಕೊಕಟ್ನೂರ್, RJ32 ನ್ಯೂಸ್ ಕನ್ನಡ, ಚಿಕ್ಕೋಡಿ.